ಇಂದು ನಡೆದ ಅನೇಕ ದ್ವಂದ್ವಗಳಲ್ಲಿ ಅರ್ಜುನ ದುಶ್ಯಾಸನ ಯುದ್ಧವು ಎಲ್ಲರ ಗಮನ ಸೆಳೆದವು. ಅಂತೆಯೇ ಸಹದೇವ ಹಾಗೂ ಕೃಪರ ನಡುವೆ ನಡೆದ ಯುದ್ಧ. ದ್ರೋಣರಿಗೆ ಒಂದಾದ ಮೇಲೊಂದು ಅಪಶಕುನಗಳು ಕಾಡತೊಡಗಿದವು. ಅವನು ಅಶ್ವತ್ಥಾಮನನ್ನು ಕರೆದು ಭೀಷ್ಮನನ್ನು ಹೇಗಾದರೂ ಮಾಡಿ ರಕ್ಷಿಸಿಕೊಡ್ಲಿ ಎಂದು ಹೇಳಿದನು. ಇದ್ದಕ್ಕಿದ್ದಂತೆ ಭೀಷ್ಮನಿಗೆ ನಿಷ್ಪಾಪ ಜನರನ್ನು ನಿರಂತರವಾಗಿ ಕೊಲ್ಲುತ್ತಾ ಹೋಗುವ ಯುದ್ಧವನ್ನು ಕುರಿತು ಜಿಗುಪ್ಸೆ ಉಂಟಾಯಿತು. ಯುಧಿಷ್ಠಿರನನ್ನು ಕುರಿತು ಭೀಷ್ಮನು, ಮಗು, ನಾನು ಬದುಕಿದ್ದು ಸಾಕೆನಿಸಿದೆ. ದಯವಿಟ್ಟು ಬೇಗನೆ ನನಗೆ ಈ ದೇಹದಿಂದ ಮುಕ್ತಿಯನ್ನು ಕರುಣಿಸು, ತ್ವರೆ ಮಾಡು ಎನ್ನಲು ಯುಧಿಷ್ಠಿರನು ಇನ್ನೊಮ್ಮೆ ಶಿಖಂಡಿಯನ್ನು ಭೀಷ್ಮನ ಮುಂದೆ ಕರೆತರುವಂತೆ ಸೋದರರಿಗೆ ತಿಳಿಸಿದನು. ಅತ್ಯಂತ ಕಠಿಣವಾದ ಕೆಲಸ ಪ್ರಾಪ್ತವಾಯಿತು ಎಂದುಕೊಂಡು ಅರ್ಜುನನು ಇನ್ನಿಲ್ಲದ ವೀರಾವೇಶದಿಂದ ಹೋರಾಡತೊಡಗಿದನು. ಎಲ್ಲರೂ ಸೇರಿ ಭೀಷ್ಮನ ರಥದ ಸುತ್ತಮುತ್ತ ನೆರೆದಿದ್ದ ವೀರರನ್ನು ಅಲ್ಲಿಂದ ದೂರ ಮಾಡಿದರು. ಭೀಷ್ಮನ ಬೆಳ್ಳಿ ರಥದ ಸುತ್ತಮುತ್ತಲಿದ್ದ ಜಾಗ ಕ್ಷಣಕಾಲ ಖಾಲಿಯಾದಂತೆನಿಸಿತು. ಇದನ್ನು ನೋಡಿದ ಕೃಷ್ಣನು, ಅರ್ಜುನ, ಮುಹೂರ್ತ ಪ್ರಾಪ್ತವಾಗಿದೆ, ನೀನು ಬೇಗನೆ ಭೀಷ್ಮನೆದುರಿಗೆ ಹೋಗಬೇಕು ಎಂದನು. ಅವರು ಬೇಗನೆ ಮುನ್ನುಗ್ಗಿದರು. ಇತರ ಪಾಂಡವ ವೀರರು ಭೀಷ್ಮನ ರಥದ ಸುತ್ತಲೂ ನಿಂತು ಕೌರವ ವೀರರು ಹತ್ತಿರ ಬಾರದಂತೆ ನೋಡಿಕೊಳ್ಳುತ್ತಿದ್ದರು. ಶಿಖಂಡಿಯು ಭೀಷ್ಮನನ್ನು ಎದುರಿಸಿದನು. ಅರ್ಜುನನು ಅವನ ಬೆನ್ನ ಹಿಂದೆಯೇ ಇದ್ದನು. ಭೀಷ್ಮನು ಅವರನ್ನೆಲ್ಲ ನೋಡಿದನು. ಹುಟ್ಟಿದಾಗಿನಿಂದಲೂ ಧೃತರಾಷ್ಟ್ರನಿಂದ ಮಲತಾಯಿ ಧೋರಣೆಗೆ ಒಳಗಾದ ಪಾಂಡುವಿನ ಮಕ್ಕಳು ಯುದ್ಧಕ್ಕಿಂತ 5 ಹಳ್ಳಿಗಳನ್ನು ಕೊಟ್ಟರೆ ಸಾಕು ಎಂದ ಯುಧಿಷ್ಠಿರನನ್ನು ನೋಡಿದನು. ವನವಾಸ ಅಜ್ಞಾತವಾಸದಿಂದ ಸ್ವಲ್ಪ ದುರ್ಬಲನಂತಿದ್ದ ಭೀಮನನ್ನು ನೋಡಿದನು. ತಾಯಿ ಇಲ್ಲದ ತಬ್ಬಲಿ ಮಕ್ಕಳು ನಕುಲ ಸಹದೇವರನ್ನೂ ನೋಡಿದನು. ಮ್ಲಾನವದನೆ ಕುಂತಿ ಅವನ ಬಗೆಗಣ್ಣಿನ ಮುಂದೆ ಬಂದಳು. ಈ 6 ಜನರು ಅಗ್ನಿಪುತ್ರಿಯಾದ ದ್ರೌಪದಿಯೊಂದಿಗೆ ಪಟ್ಟ ಕಷ್ಟವಾದರೂ ಎಷ್ಟು. 14 ವರ್ಷಗಳ ಹಿಂದೆ ಕೌರವ ಸಭೆಯಲ್ಲಿ ಅಪಮಾನಿತಳಾದ ದ್ರೌಪದಿಯು, ನೀನೇ ಇಲ್ಲಿರುವರಲ್ಲಿ ಅತ್ಯಂತ ಹಿರಿಯ ವಿವೇಕಿ, ಇಂಥ ಅನ್ಯಾಯವನ್ನು ನೀನೇಕೆ ಸಹಿಸಿಕೊಂಡಿರುವೆ, ನನ್ನ ಬಗ್ಗೆ ಒಂದೂ ಮಾತನಾಡಲಾರೆಯಾ ಎಂದು ಕೇಳಿದ್ದು ನೆನಪಾಯಿತು. ತಾನು ತನ್ನ ನಿರ್ಲಿಪ್ತತೆಯೋ ಕೊನೆಗೊಮ್ಮೆ ಅರ್ಜುನನನ್ನೂ ಅವನ ಸಾರಥಿ ಕೃಷ್ಣನನ್ನೂ ನೋಡಿದನು. ತನಗೆ ತಾನೇ ಲೋಕೇಶ್ವರನಾದ ಕೃಷ್ಣನು ಇವನಿಗೆ ರಕ್ಷಿಸದೇ ಇರುತ್ತಿದ್ದರೆ ನಾನು ಇವರನ್ನೆಲ್ಲ ಕ್ಷಣ ಮಾತ್ರದಲ್ಲಿ ಕೊಂದು ಬಿಡುತ್ತಿದ್ದೇನು. ಇರಲಿ, ಪಾಂಡವ ಸೈನ್ಯವನ್ನು ಸಾಕಷ್ಟು ಧ್ವಂಸ ಮಾಡಿದ್ದೇನೆ, ದುರ್ಯೋಧನನ ಸಾಲವನ್ನು ತೀರಿಸಿದ್ದೇನೆ, ಪಾಂಡವರ ಸಾವನ್ನು ಯೋಚಿಸಲೂ ನನಗೆ ಹಕ್ಕಿಲ್ಲ ಎಂದುಕೊಂಡನು. ತಂದೆಗಾಗಿ ಸತ್ಯವತಿಯನ್ನು ಕರೆತಂದ ದಿನ ನೆನಪಾಯಿತು. ತಂದೆ ಸಂತೋಷದಿಂದ ನೀನು ಇಚ್ಛಾಮರಣಿಯಾಗು ಎಂದು ವರವನ್ನು ಕೊಟ್ಟರು. ಈಗ ಬಗೆಗಣ್ಣಿಗೆ ಅಂಬೆ ಕಾಣಿಸಿದಳು. ನೀನು ನನ್ನ ಬಲಗೈ ಹಿಡಿದು ರಥವನ್ನು ಹತ್ತಿಸಿಕೊಂಡು ಕರೆತಂದಿರುವೆ. ನೀನೇ ನನ್ನ ಗಂಡ, ದಯವಿಟ್ಟು ಸ್ವೀಕರಿಸು, ನನ್ನ ಸ್ತ್ರೀತ್ವವನ್ನು ವ್ಯರ್ಥಗೊಳಿಸಬೇಡ ಎಂದು ಬೇಡಿಕೊಂಡ ಅವಳ ಕಣ್ಣುಗಳು ಈಗಲೂ ಬೇಡಿಕೊಳ್ಳುವಂತಿದ್ದವು. ಮತ್ತೆ ಭೀಷ್ಮನು ತನಗೆ ತಾನೇ, ನಾನು ಇಚ್ಛಾಮರಣಿ, ನಾನೀಗ ಸಾಯಬೇಕೆಂದು ನಿರ್ಧರಿಸಿರುವೆ. ಯಾವುದೇ ಕ್ಷಣ ನಾನು ಮೃತ್ಯುವನ್ನು ಸ್ವಾಗತಿಸಬಹುದು ಎಂದು ಹೇಳಿಕೊಂಡನು. ಅಂತರಿಕ್ಷದಲ್ಲಿ ನೆರೆದಿದ್ದ ದೇವತೆಗಳು, ದೇವವ್ರತ, ನಿನ್ನ ತೀರ್ಮಾನ ಸರಿ ಎಂದಂತಾಯಿತು. ಇದು ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ.